ಹಾಯ್ ಫ್ರೆಂಡ್ಸ್, ನಾವಿವತ್ತು ಮಾವಿನಕಾಯಿ ತುರಿದ್ಬಿಟ್ಟು ಪಚ್ಚಡಿ ಮಾಡ್ಕೊಳ್ಳೋಣ. ನಾನು ಮಾವಿನಕಾಯಿ ಪಚ್ಚಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇದ್ದೆ. ಅರ್ಧ ಆಲ್ರೆಡಿ ತುರಿದ್ಬಿಟ್ಟಿದ್ದೀನಿ. ಆಮೇಲೆ ಅನ್ನಿಸ್ತು ಇದನ್ನು ಕೂಡ ವಿಡಿಯೋ ಮಾಡೋಣ, ಚೆನ್ನಾಗಿರುತ್ತೆ, ಈಗ ಸೀಸನ್ ಅಲ್ವಾ ಮಾಡ್ಕೊಂಡ್ಲಿ ಅಂತ. ಅಷ್ಟು 4 ಮಾವಿನಕಾಯಿನ ಇದ್ರ ಮೇಲೆ ಒಟ್ಟೆಲ್ಲ ತೆಗೆದ್ಬಿಟ್ಟು ಈ ಥರ ತುರುಬಿ ಇಟ್ಕೊಂಡಿದ್ದೀನಿ. ಇದು ಇಟ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಒಂದು ನೈಟ್ ಫುಲ್ಲೂ ಹಂಗೆ ಬಿಟ್ಬಿಡ್ಬೇಕಾಗುತ್ತೆ. ನೀವು ಬೆಳಗ್ಗೆ ಹೊತ್ತು ತುರುಬಿದ್ದೀರಾ ಅಂದರೆ ಫುಲ್ ನೈಟ್, ನೆಕ್ಸ್ಟ್ ಡೇ ಬೆಳಗ್ಗೆ ತನಕನೂ ಇಡೀ ಪರವಾಗಿಲ್ಲ. ಆಮೇಲೆ ಇದನ್ನು ಬಿಸಿಲಿಗೆ ಹಾಕೊಬೇಕು. ಇದನ್ನು ಬಿಸಿಲಿಗೆ ಹಾಕ್ಲೇಬೇಕು, ಇಲ್ಲಾಂದರೆ ಕೆಟ್ಟೋಗುತ್ತೆ ಬೇಗ, ಆಯಿಲ್ ಜಾಸ್ತಿ ಹಾಕ್ಬೇಕಾಗಿ ಬರುತ್ತೆ. ಈಗ ನಾನು ಈ ಥರ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ. ಉಪ್ಪು ಚಿಲ್ಲಿ ಪೌಡ್ರ್ ಹಾಕೋದಕ್ಕೂ ಕೂಡ ಸೇಮ್ ಮೆಜರ್ಮೆಂಟ್ನ ನಾನು ತೊಗೊಂಡಿದ್ದೀನಿ. ಇದು ಹೆಂಗೂ ನಾವು ಮಾವಿನಕಾಯಿ ಹಾಕಿದ್ಮೇಲೆ ತೇವಾಗುತ್ತಲ್ವ, ಅದಕ್ಕೆ ಅಂತ ಈಗ ನಾನು ಪ್ರೆಸ್ ಮಾಡಿ ಮೆಜರ್ಮೆಂಟ್ ಮಾಡ್ಕೋಬೇಕು. ಇದನ್ನು ಈ ಥರ ಮೆಜರ್ಮೆಂಟಲ್ಲಿ ತೊಗೊಬೇಕು. ಸ್ವಲ್ಪ ಕಮ್ಮಿ ಉಪ್ಪು ಖಾರ ಹಾಕ್ಕೊಂಡ್ರು ಆಮೇಲೆ ಹಾಕೋಬೋದು ಫ್ರೆಂಡ್ಸ್, ಜಾಸ್ತಿ ಮಾತ್ರ ಹಾಕಕ್ಕೆ ಹೋಗ್ಬೇಡಿ. ಫ್ರೆಂಡ್ಸ್, ನಾನೀಗ ಉಪ್ಪಿನಕಾಯಿ ಆಗೋ ತನಕ ಮಾತ್ರ ಪ್ಲಾಸ್ಟಿಕ್ ಯೂಸ್ ಮಾಡ್ತೀನಿ, ಆಮೇಲೆ ಜಾಡಿಯಲ್ಲಿ ಹಾಕಿಟ್ಬಿಡ್ತೀನಿ. ನಾನು ಇದನ್ನು ಹಿಂಗೆ ಪ್ಲಾಸ್ಟಿಕಲ್ಲಿ ಉಳ್ಸೋಕೆ ಆದಷ್ಟು ಉಳ್ಸೋದು ತಪ್ಪು ಅಂತ ನನಗನ್ಸುತ್ತೆ. ಅಟ್ಲೀಸ್ಟ್ ಜಾಡಿ ಇಲ್ಲಾಂದ್ರೂ ಗ್ಲಾಸ್ ಬಾಟ್ಲಿಗೆ ಹಾಕೋದು ಒಳ್ಳೆಯದು ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ತೋತಾಪುರಿಕಾಯಿ ತೊಗೊಂಡಿರೋದ್ರಿಂದ ಇಷ್ಟು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ. ಅಂದರೆ ಇದು ನನಗೆ 4 ಕಪ್ಗೆ ಒಂದು ಸ್ವಲ್ಪ ಸಾಲ್ಟೇಜ್ ಬಂದಿದೆ. ನಾನು ಇದಕ್ಕೆ 3/4 ಕಪ್ಪು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ನೀವು ಹುಳಿಕಾಯಿ ಆದರೆ ಫುಲ್ 1 ಕಪ್ಪು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಸರಿ ಹೋಗ್ಬಿಡುತ್ತೆ. ಅಷ್ಟೇ, ಇದೇನೂ ಇಲ್ಲ ಮೆಜರ್ಮೆಂಟು. ನಾನು ಯಾವಾಗಲೂ ಈ ಥರ ಮೆಜರ್ಮೆಂಟ್ ತೊಗೊಂಡು ಮಾಡ್ತೀನಿ, ಕರೆಕ್ಟಾಗಿ ಬರುತ್ತೆ. ಈಗ ಕಾಯಿ ಕೂಡ ನಾನು 1 kg ತೊಗೊಂಡಿದ್ದೀನಿ, ಅದ್ರ ಪ್ರಕಾರ ಕೂಡ ನಾವು ಮಾಡ್ಕೊಬೋದು. ನೋಡಿ, ಸೇಮ್ ಚಿಲ್ಲಿ ಪೌಡ್ರ್ ಎಷ್ಟು ಹಾಕಿದ್ದೀವೋ ಅಷ್ಟು ಉಪ್ಪಿಡಿಸುತ್ತೆ. ಇದಕ್ಕೆ ಒಂದು ಸ್ವಲ್ಪ ಕೆಳಗಡೆಗೆ ಹಾಕೋಣ. ಅರಿಶಿನ ಹಾಕ್ಬೇಕು ಇವಾಗ. ನೋಡಿ ಫ್ರೆಂಡ್ಸ್, ಈಗ ನಾವು ಪ್ಲಾಸ್ಟಿಕ್ ಸ್ಪೂನು ಇಲ್ಲಾಂದರೆ ವುಡನ್ ಸ್ಪೂನ್ ಯೂಸ್ ಮಾಡ್ಕೊಳ್ಳಿ, ಸ್ಟೀಲ್ ಸ್ಪೂನ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ಅರಿಶಿನ ಇಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಮಿಕ್ಕಿದ ಸಾಲ್ಟ್ ನಾವು ಉಳಿಸ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಇದು ಬೆಳಗ್ಗೆ ಹೊತ್ತಿಗೆ ಈಗ ನಾನು ನೈಟ್ ಒಂದು 8:30ಗೆ ಹಾಕ್ತಾಯಿದ್ದೀನಿ. ಮಾರ್ನಿಂಗ್ 8:30 ಹೊತ್ತಿಗೆ ಇದು ಫುಲ್ಲು ನೀರು ಬಿಟ್ಬಿಡುತ್ತೆ. ಚೆನ್ನಾಗಿ ಒಂದು ದಿವಸ ಒಣಗಿಲ್ಲ, ಬೇಯಿಸಲು ಕಮ್ಮಿ ಇತ್ತು ಅಂದರೆ 2ನೇ ದಿವಸ ಕೂಡ ಒಣಸ್ಕೊಳ್ಳಿ, ಏನು ಪರವಾಗಿಲ್ಲ. ಆಮೇಲೆ ಇದಕ್ಕೆ ಮಸಾಲೆ ಎಲ್ಲ ಯೂಸ್ ಮಾಡಬೇಕು, ಆವಾಗ ಕೆಟ್ಟೋಗ್ದಿರೋ ತುಂಬ ದಿವಸ ಇರುತ್ತೆ. ನೀವು ಆಯಿಲ್ ಕಮ್ಮಿ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಮೇಲೆ ಮಿಕ್ಕಿದ ಉಪ್ಪೆಲ್ಲ ಹಾಕ್ಕೊಬಿಡೋಣ. ಇದನ್ನು ಕ್ಲೋಸ್ ಮಾಡಿಟ್ರೆ ಸಾಕು. ಅಕಸ್ಮಾತ್ ಬಿಸಿಲು ಬಂದಿಲ್ಲ ಅಂದ್ರೂ ಏನೂ ಟೆನ್ಷನ್ ಇಲ್ಲ, ಯಾಕಂದರೆ ಇದೆಲ್ಲ ನೀರು ಬಿಟ್ಟಿರುತ್ತೆ. ಒಂದು ದಿವಸ ಲೇಟಾಗಿ ಬಿಸಿಲಿಗಿಟ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನು ತೊಗೊಂಡೋಗ್ಬಿಟ್ಟು ಇದು ಬಿಸಿಲಿಗೆ ನಾವು ಡೈರೆಕ್ಟಾಗಿ ಇಡ್ತೀವಿ ಅಂದರೂ ಕೂಡ ಅಷ್ಟೇನು ಕರೆಕ್ಟಾಗಿ ಬರೋದಿಲ್ಲ. ಒಂದು ನೈಟ್ ಬಿಟ್ಟು ಆಮೇಲೆ ಇಡಬೇಕಾಗುತ್ತೆ. ಮಾವಿನಕಾಯಿ ನಾವು ತುರ್ಬಿದ್ವಿ, ಉಪ್ಪು ಖಾರ ಹಾಕಿದ್ವಿ, ಬಿಸಿಲಿಗೆ ಇಡ್ತೀನಿ ಅಂತ ಹೇಳಿದ್ದೆ, ಇಟ್ಟಿದೆ ಫ್ರೆಂಡ್ಸ್. ಒಂದು 2 days ಆಯಿತು, ಯಾಕಂದರೆ ನಿಮ್ಗೆ ಗೊತ್ತು ಮಳೆ ಸ್ಟಾರ್ಟ್ ಆಗಿದೆ ಅಂತ. ನೋಡಿ, ಡ್ರೈ ಆಗಿದೆ. ಎಷ್ಟು ಈ ಥರ ಒಂದು ಮೀಡಿಯಂ ಡ್ರೈ ಆದರೆ ಸಾಕು ನಮಗೆ. ಏನಕ್ಕಂದರೆ ಎಣ್ಣೆ ಕಮ್ಮಿ ಯೂಸ್ ಮಾಡ್ಕೋಬೋದು ಈ ಥರ ಆದರೆ, ಆಮೇಲೆ ಇನ್ನೊಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರನೇ ನಾನು ಇದಕ್ಕೆ ಕವರ್ ಹಾಕ್ಬಿಟ್ಟಿದ್ದೇನೆ, ಇಟ್ಟಿದೆ ಬಿಸಿಲಿಗೆ. ಫಸ್ಟ್ ನಾವೇನು ಮೆಜರ್ಮೆಂಟ್ ತೊಗೊಂಡಿದ್ದೀವಿ 4 ಕಪ್ಪು, ಅದರಲ್ಲಿ 1 ಕಪ್ಪಲ್ಲಿ 1/4 ಕಪ್ಪಷ್ಟು ಮೆಂತ್ಯ ತೊಗೊಂಡಿದ್ದೀವಿ ಅಷ್ಟೇನೆ. ಯಾಕಂದರೆ ಅಷ್ಟು ಓವರ್ ಮಸಾಲೆ ಹಾಕಿದ್ರು ಕೂಡ ನಮಗೆ ಚೆನ್ನಾಗಿ ಅನ್ಸಲ್ಲ. ಅದಕ್ಕೋಸ್ಕರ ನಾನು ಈಗ ಮೆಂತ್ಯ ಹಾಕೊಂಡ್ಬಿಡ್ತಾ ಇದ್ದೀನಿ. ಅದೇ ಕಪ್ಪಲ್ಲೇ ಅಷ್ಟೇ ಪ್ರಮಾಣ, ಅಂದರೆ ಈಗ ಮೆಂತ್ಯ ನಾವು ಏನು ಹಾಕ್ಕೊಂಡಿದ್ದೀವಿ 1/4 ಕಪ್ಪಷ್ಟು, ಅಷ್ಟೇ ಸಾಸಿವೆ ಹಾಕ್ತಾ ಇದ್ದೀವಿ. ಇವೆ 2 ಮಸಾಲೆಗೆ ನಾವು ಯೂಸ್ ಮಾಡೋದು. ಇದಕ್ಕೆ ನಮ್ಮ ಮೆಂತ್ಯ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಸಾಸಿವೆ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಮಾಡೋಣ. ನಾನು ನಿಮಗೆ ಗೊತ್ತು, ನಾನು ಈಗ ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಮೆಂತ್ಯನ ಸ್ಟವ್ ಕಮ್ಮಿ ಇಟ್ಕೊಂಡು ಹುರ್ಕೊತೀನಿ, ಆಗ ನಮಗೆ ನೀಟಾಗಿ ಉರಿಯುತ್ತೆ, ಕಹಿ ಬರೋದಿಲ್ಲ ಮೆಂತ್ಯ ಅಂತ. ನಾನು ಆ ಥರ ಈಗ ಹುರ್ಕೊತೀನಿ. ಅದನ್ನು ಮೆಂತ್ಯ ಫ್ಲೇವರ್ ಇರುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ.
ಈ ಮಳೆ ಬರ್ತಾ ಇರೋದಕ್ಕೂ ಈ ಮೆಂತೆ ಫ್ಲೇವರ್ಗೆ ಏನಾದರೂ ಖಾರವಾಗಿ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತಲ್ವಾ. ನಾನೀಗ ಸಾಸಿವೆ ಕೂಡ ಹಾಕ್ಬಿಡ್ತಾ ಇದ್ದೀನಿ. ಸ್ಟವ್ ಕಮ್ಮಿನೇ, ಫುಲ್ ಟೋಟಲ್ ಕಮ್ಮಿ ಮಾಡಿದ್ದೀನಿ. ಹಾಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಕಾಫಿ ಕಲರ್ ಬಂದಿದೆ. ಇದು ನಿಮಗೆ ಬಿಟ್ಟರೆ ಕೂಡ ಬಿಸಿಗೆ ಇನ್ನೂ ಕಪ್ಪಾಗ್ಬಿಡುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಆಸೆ ಪುಡಿ ಮಾಡ್ಕೊಂಡು ಬರ್ತೀನಿ ನಾನು. ಫ್ರೆಂಡ್ಸ್, ನಾನೀಗ ಪುಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬಿಸಿಲಿಗೆ ಇರ್ತೀರ ಮಿಕ್ಸ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಬಟ್ ಈ ಥರ ಮಾಡೋದ್ರಿಂದ ನಿಮಗೆ ಟೇಸ್ಟು ನೀವು 1 ವರ್ಷ ಇಟ್ಟರೂ ಕೂಡ ಕೆಟ್ಟೋಗೋದಿಲ್ಲ. ನಾನು ಏನೇ ಉಪ್ಪಿನಕಾಯಿ ಹಾಕಿದ್ರೂ ಕೂಡ ಯಾವತ್ತೂ ಕೆಟ್ಟೋಗಿಲ್ಲ. ನಾನು ಫ್ರಿಜ್ಜಲ್ಲೆಲ್ಲ ಇಡೋದಿಲ್ಲ. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಕೂಡ ತಿನ್ಕೋಬೋದು, ಮೊಸರನ್ನಕ್ಕೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನೀಗ ಉಪ್ಪಿನಕಾಯಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪನೇ ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು 2.5 ಟೇಬಲ್ ಸ್ಪೂನ್ ಅಷ್ಟೇ. ಸಾಸಿವೆ ಇದು ಬೆಳ್ಳುಳ್ಳಿ ಮಾತ್ರ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಏನು ಒಣಮೆಣಸಿನ್ಕಾಯಿ ಏನು ಯೂಸ್ ಮಾಡ್ತಾ ಇಲ್ಲ. ಸಾಸಿವೆ ಮತ್ತೆ ಬೆಳ್ಳುಳ್ಳಿ ಮಾತ್ರ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಹಾಕೋಬೇಕು ಅಂತ ಏನೂ ಇಲ್ಲ. ನನಗೆ ಬೆಳ್ಳುಳ್ಳಿ ಸಿಕ್ಕಿದ್ರೆ ಉಪ್ಪಿನಕಾಯಿ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ. ಬೆಳ್ಳುಳ್ಳಿ ಈಗ ಆಫ್ ಮಾಡಿಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಎಣ್ಣೆ ಬಿಸಿ ಇರೋದ್ರಿಂದ ಅದರಲ್ಲೇ ಸರೋಗ್ಬಿಡುತ್ತೆ. ನಾನು ಇದನ್ನ ಒಗ್ಗರಣೆನ ಆರೋ ತನಕ ಮಿಕ್ಸ್ ಮಾಡೋದಿಲ್ಲ, ಆರದ ಮೇಲೆನೆ ಹಾಕೋದು. ಯಾಕಂದ್ರೆ ಯಾವುದೇ ಉಪ್ಪಿನಕಾಯಿ ನಾವು ಮಾಡಿದ್ರು ಕೂಡ ನಾವು ಒಗ್ಗರಣೆ ಹಾಕಬೇಕು ಅಂದ್ರೆ ಆರಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾವು ಪಚ್ಚಡಿ ಈ ತರ ಅಂದ್ರೆ ರೋಟಿ ಪಚ್ಚಡಿ ಈ ತರವೆಲ್ಲ ಮಾಡ್ಕೊಂಡಾಗ ಒರ್ಲಲ್ಲಿ ಚಟ್ನಿ ಮಾಡಿದವಾಗ ನಾವು ಸ್ವಲ್ಪ ಇದು ಬಿಸಿ ಇದ್ದವಾಗೆ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಇದು ಮಾತ್ರ ಆರ್ಲೇಬೇಕು, ಇಲ್ಲಾಂದ್ರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಮ ಹತ್ರ ಈ ತರ ಜಾಡಿ ಇದ್ರೆ ನೀವು ಈ ತರ ಉಪ್ಪಿನಕಾಯಿ ಹಾಕ್ದವಾಗ ನೀವು ಯೂಸ್ ಮಾಡ್ಕೊಳ್ಳಿ, ಬೇಗ ಕೆಟ್ಟೋಗೋದಿಲ್ಲ. ನಾನು ಇದನ್ನ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಬಟ್ಟೆ ಕಟ್ ಮಾಡಿ ಇದ್ರ ಮೇಲೆ ಕ್ಲೋಸ್ ಮಾಡಿ ಕ್ಯಾಪ್ ಹಾಕಿಡ್ತೀನಿ. ಫ್ರೆಂಡ್ಸ್, ಈಗ ನಾನು ಒಗ್ಗರಣೆಗೆ ಹಾಕಿದೀವಲ್ಲ ಅದನ್ನ ಇದ್ರ ಮೇಲೆ ಹಾಕೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಎಣ್ಣೆ ಬೇಕೋ ಇದಕ್ಕೆ ಹಾಕೋಬಹುದು. ನನಗೆ ಎಣ್ಣೆ ತುಂಬ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ನನ್ನ ವಿಡಿಯೋಸಲ್ಲೂ ನಾನು ಹೇಳ್ತಾ ಇರ್ತೀನಿ. ಇಷ್ಟು ಈಗ ಹಾಕಿರೋ ಸ್ವಲ್ಪ ಎಣ್ಣೆ ಕೂಡ ಮೇಲೆ ತಿಳ್ಕೊ ಬಂದ್ಬಿಡುತ್ತೆ. ಜಾಡಿಗೆ ತುಂಬಿಟ್ಕೊಂಡ್ರೆ ಆಯಿತು. ಇದು ನಿಮಗೆ ಒಂದು 2 days ಅಲ್ಲಿ ಇದರಲ್ಲಿರೋ ನಾವೇನು ಎಣ್ಣೆ ಸ್ವಲ್ಪ ಹಾಕಿದೀವಿ ಆ ಎಣ್ಣೆ ಕೂಡ ಬಿಟ್ಕೊಂಡು ಮೇಲೆ ಬಂದ್ಬಿಡುತ್ತೆ ಜಾಡಿಯಲ್ಲಿ.